ಹಲೋ ಸ್ನೇಹಿತರೆ, ಎಲ್ಲರಿಗೂ ಲಿಮಿಟ್ಲೆಸ್ ಮ್ಯಾಥ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮುಂಚೆ ಕೆಸೆಟ್ ಮತ್ತು ಗೇಟ್ ನೋಟಿಫಿಕೇಷನ್ ಆಲ್ರೆಡಿ ಬಿಟ್ಟಿದ್ದರು. ರೀಸೆಂಟಾಗಿ CSIR ನೆಟ್ ನೋಟಿಫಿಕೇಷನ್ ಕೂಡ ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಡೀಟೇಲಾಗಿ ಏನಾದರೂ ನಿಮಗೆ ಡೀಟೇಲ್ಸ್ ಬೇಕಿದ್ದರೆ ಅದನ್ನು ನಾನು ಒಂದು ವಿಡಿಯೋ ಮಾಡಿ ಆಲ್ರೆಡಿ ಪೋಸ್ಟ್ ಮಾಡಿದ್ದೇನೆ, ನೀವು ಹೋಗಿ ನೋಡ್ಬೋದು. ಅದನ್ನು ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೇನೆ. ಇನ್ನೇನು ಕೆಲವು ದಿನಗಳಲ್ಲಿ NBHM TAFR ಜಾಮ್ ನೋಟಿಫಿಕೇಷನ್ನು ಬಿಡ್ತಾರೆ. ಸೊ ಈ ಎಲ್ಲ ಎಕ್ಸಾಮ್ಗಳಿಗೂ 80% ಸಿಲೆಬಸ್ ಸೇಮ್ ಇರುತ್ತೆ. ಸೊ ಅದನ್ನು ಒನ್ ಬೈ ಒನ್ ನಾವು ನೋಡ್ತಾ ಹೋಗೋಣ. ಅಂದರೆ ಒಟ್ಟಿಗೆ ಓದಿದರೆ ಎಲ್ಲ ಎಕ್ಸಾಮ್ಗಳಲ್ಲೂ ನಾವು ಈಸಿಯಾಗಿ ಸ್ಕೋರ್ನ ಮಾಡ್ಬೋದು ಅಂತ. ಈ ಒಂದು ಕ್ಲಾಸಲ್ಲಿ ಅಂದರೆ ಕ್ಲಾಸಲ್ಲಿ ಕೌಂಟಬಿಲಿಟಿ ಮತ್ತು ಅನ್ಕೌಂಟಬಿಲಿಟಿ ಬಗ್ಗೆ ಥಿಯರಿನ ನಾವು ಡೀಟೇಲಾಗಿ ನೋಡಿದ್ವಿ. ಈ ಒಂದು ಕ್ಲಾಸಲ್ಲಿ ಕೆಸೆಟ್ ಮತ್ತು ಜಾಮಲ್ಲಿ ಕೇಳಿರ್ತಕ್ಕಂಥ ಕೌಂಟಬಿಲಿಟಿ ಅನ್ಕೌಂಟಬಿಲಿಟಿ ಕ್ವಶನ್ಸ್ನ ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಅದರಲ್ಲಿ ಫಸ್ಟ್ ಕ್ವಶನ್ ಏನು, ಕೆಸೆಟ್ 2023ರಲ್ಲಿ ಕೇಳಿರ್ತಕ್ಕಂಥ ಒಂದು ಕೌಂಟಬಿಲಿಟಿ ಅನ್ಕೌಂಟಬಿಲಿಟಿ ಒಂದು ಕ್ವಶನ್. ಏನಿದೆ ಕ್ವಶನು? ವಿಚ್ ಸ್ಟೇಟ್ಮೆಂಟ್ ಅಮಾಂಗ್ ದ ಫಾಲೋವಿಂಗ್ ಈಸ್ ನಾಟ್ ಟ್ರೂ. ಈ ನಾಟ್ ಟ್ರೂ ಅನ್ನೋದು ತುಂಬ ಇಂಪಾರ್ಟೆಂಟ್. ನಾವು ಸ್ಪೀಡಲ್ಲಿ ಓದಬೇಕಾದ್ರೆ ಟ್ರೂ ಅಂತ ಓದ್ಬಿಡ್ತೀವಿ. ಏನು ಕೊಟ್ಟಿದ್ದಾರೆ? ವಿಚ್ ಸ್ಟೇಟ್ಮೆಂಟ್ ಅಮಾಂಗ್ ದ ಫಾಲೋವಿಂಗ್ ಈಸ್ ನಾಟ್ ಟ್ರೂ. ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ಫಾಲ್ಸ್ ಅಂತ ಕೇಳ್ತಿದ್ದಾರೆ. ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ? ಆಪ್ಷನ್ ಎ, ಇಫ್ S1 and S2 ಆರ್ ಟೂ ಕೌಂಟೇಬಲ್ ಸೆಟ್ಸ್ ದೆನ್ S1 ಯೂನಿಯನ್ S2 ಈಸ್ ಕೌಂಟೇಬಲ್. ಅಂದರೆ S1 ಅನ್ನೋದು ಒಂದು ಸೆಟ್ಟು, S2 ಅನ್ನೋದು ಒಂದು ಸೆಟ್, ಅವೆರಡು ಏನಾಗಿದ್ದಾವೆ? S1 ಕೌಂಟೇಬಲ್, S2 ಕೌಂಟೇಬಲ್. ಹಂಗಾಗಿದ್ದಾಗ S1 ಯೂನಿಯನ್ S2 ಕೌಂಟೇಬಲ್ ಆಗುತ್ತಾ ಅಲ್ಲ ಅಂತ ಒಂದು ಥಿಯರಮ್ ಹೇಳಿದ್ದೆ ನಾನು ಲಾಸ್ಟ್ ಕ್ಲಾಸಲ್ಲಿ. ಏನಂತ? ಕೌಂಟೇಬಲ್ ಯೂನಿಯನ್ ಆಫ್ ಕೌಂಟೇಬಲ್ ಸೆಟ್ ಈಸ್ ಕೌಂಟೇಬಲ್. ಸೊ S1 ಕೌಂಟೇಬಲ್ ಆದರೆ S2 ಕೌಂಟೇಬಲ್ ಆದರೆ ಇವೆರಡರ ಯೂನಿಯನ್ ಏನಾಗಲೇಬೇಕು? ಕೌಂಟೇಬಲ್ ಆಗಲೇಬೇಕು. ಸೊ ಆಪ್ಷನ್ ಎ ಈಸ್ ಟ್ರೂ. ಬಟ್ ಅವ್ರು ಕೇಳಿರೋದು ನಾಟ್ ಟ್ರೂ. ಆಪ್ಷನ್ ಬಿ, ದಿ ಸೆಟ್ ಆಫ್ ಆಲ್ ರ್ಯಾಷನಲ್ ನಂಬರ್ಸ್ ಈಸ್ ಕೌಂಟೇಬಲ್. ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ಏನು? ಸೆಟ್ ಆಫ್ ರಿಯಲ್ ನಂಬರ್ಸು, ಅದೇ ಥರ ಸೆಟ್ ಆಫ್ ಇರ್ಯಾಷನಲ್ ನಂಬರ್ಸ್ ಇವೆರಡೇನು ಅನ್ಕೌಂಟೇಬಲ್. ಸೆಟ್ ಆಫ್ ರಿಯಲ್ ನಂಬರ್ಸು, ಸೆಟ್ ಆಫ್ ಇರ್ಯಾಷನಲ್ ನಂಬರ್ಸ್ ಇವೆರಡು ಅನ್ಕೌಂಟೇಬಲ್. ಅದೇ ಸೆಟ್ ಆಫ್ ರ್ಯಾಷನಲ್ ನಂಬರ್ಸ್ ಏನಾಗುತ್ತೆ ಅಂತ ಹೇಳಿದ್ದೆ? ಕೌಂಟೇಬಲ್. ಸೊ ಲಾಸ್ಟ್ ಕ್ಲಾಸ್ ಯಾರು ಇನ್ನೂ ಕೇಳಿಲ್ಲ ಅವರೆಲ್ಲ ಲಾಸ್ಟ್ ಕ್ಲಾಸ್ ಒಂದು ಸರಿ ಕೇಳಿದರೆ ಕ್ವಶನ್ ಸಾಲ್ವಿಂಗ್ ಏನಾಗುತ್ತೆ? ಈಸಿ ಆಗುತ್ತೆ ಅಂತ ಅನ್ಕೊತೀನಿ. ಸೊ ಯಾರು ಇನ್ನೂ ಕೇಳಿಲ್ಲ, ನಾನು ಲಾಸ್ಟ್ ಕ್ಲಾಸ್ ಕೌಂಟಬಿಲಿಟಿ ಮತ್ತು ಅನ್ಕೌಂಟಬಿಲಿಟಿ ಥಿಯರಿ ನಾನು ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಡಿಸ್ಕ್ರಿಪ್ಷನ್ ಮುಖಾಂತರ ಹೋಗಿ ನೀವು ಆ ಕ್ಲಾಸ್ನ ಕೇಳಿ ಈ ಒಂದು ಕ್ಲಾಸ್ ನೋಡಿದ್ರೆ ನಿಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ. ಸೊ ರಿಯಲ್ಲು ಇರ್ಯಾಷನಲ್ ಇವೆರಡೇನು ಅನ್ಕೌಂಟೇಬಲ್, ರ್ಯಾಷನಲ್ ಏನು ಯಾವಾಗಲೂ ಕೌಂಟೇಬಲ್. ಸೊ ದಿ ಸೆಟ್ ಆಫ್ ಆಲ್ ರ್ಯಾಷನಲ್ ನಂಬರ್ಸ್ ಆರ್ ಕೌಂಟೇಬಲ್. ಸೊ ಇಲ್ಲಿ ಕೊಟ್ಟಿರೋದು ಕೌಂಟೇಬಲ್, ಇದನ್ನು ಟ್ರೂ ಸ್ಟೇಟ್ಮೆಂಟ್. ದಿ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಇದೇನು ಅನ್ಕೌಂಟೇಬಲ್. ಎಸ್, ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಕೂಡ ಏನಾಗುತ್ತೆ? ಅನ್ಕೌಂಟೇಬಲ್. ಇದನ್ನು ಟ್ರೂ ಸ್ಟೇಟ್ಮೆಂಟ್. ದಿ ಸೆಟ್ ಆಫ್ ಆಲ್ ಇರ್ಯಾಷನಲ್ ನಂಬರ್ಸ್ ಈಸ್ ಕೌಂಟೇಬಲ್ ಅಂತ ಕೊಟ್ಟಿದ್ದಾರೆ. ಬಟ್ ನಮಗೇನು ಗೊತ್ತು? ಸೆಟ್ ಆಫ್ ಆಲ್ ಇರ್ಯಾಷನಲ್ ನಂಬರ್ಸ್ ಈಸ್ ಅನ್ಕೌಂಟೇಬಲ್ ಅಂತ ಗೊತ್ತು. ಇದು ಫಾಲ್ಸ್ ಸ್ಟೇಟ್ಮೆಂಟ್. ಸೊ ನಮ್ದು ಆಪ್ಷನ್ ಯಾವ್ದು ರೈಟ್ ಆಗುತ್ತೆ ಇಲ್ಲಿ? ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಹೋಗೋಕ್ಕಿಂತ ಮುಂಚೆ ಒಂದು ನೋಟ್ನ ನೋಡೋಣ. ಈ ನೋಟ್ ಮುಖಾಂತರ ನಾವು ಒಂದು ಕ್ವಶನ್ ನಾವು ಸಾಲ್ವ್ ಮಾಡೋಣ. ಏನಿದೆ ನೋಟು? ಎ ಸೆಟ್ ಎ ಆಫ್ ಆಲ್ ಸೀಕ್ವೆನ್ಸಸ್ ಹೂಸ್ ಎಲಿಮೆಂಟ್ಸ್ ಆರ್ ದ ಡಿಜಿಟ್ಸ್ 0 and 1 ಈಸ್ ಅನ್ಕೌಂಟೇಬಲ್. ಇದರದೊಂದು ಪ್ರೂಫೇ ಇದೆ. ಇದೊಂದು ಥಿಯರಮ್ ಥರ ಇದೊಂದು ಪ್ರೂಫೇ ಇದೆ. ಇವಾಗ ಅದು ಪ್ರೂಫ್ ಎಲ್ಲ ಬೇಕಾಗಿಲ್ಲ, ಜಸ್ಟ್ ಇದೊಂದು ರಿಸಲ್ಟ್ನ ನೆನ್ಪಿಟ್ರೆ ಮುಂದಿನ ದಿನಗಳಲ್ಲಿ ಬೇಕಿದ್ರೆ ಈ ಒಂದು ಪ್ರೂಫ್ನ ನಾವು ಸಾಲ್ವ್ ಮಾಡಿ ಅಪ್ಲೋಡ್ ಮಾಡ್ತೀವಿ. ಜಸ್ಟ್ ಈ ರಿಸಲ್ಟ್ ಮೇಲೆ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಇದು ಕೆಸೆಟ್ 2013ನಲ್ಲಿ ಕೇಳಿರ್ತಕ್ಕಂಥ ಕ್ವಶನ್. ಏನು ಕೇಳಿದ್ದಾರೆ? ವಿಚ್ ಸ್ಟೇಟ್ಮೆಂಟ್ ಅಮಾಂಗ್ ದ ಫಾಲೋವಿಂಗ್ ಈಸ್ ನಾಟ್ ಟ್ರೂ. ಸೇಮ್ ಇಲ್ಲಿನೂ ನಾಟ್ ಟ್ರೂ ಅಂತಲೇ ಕೇಳಿದ್ದಾರೆ. ಸೊ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ಫಾಲ್ಸ್ ಸ್ಟೇಟ್ಮೆಂಟ್ ಅಂತ. ಫಸ್ಟ್ ಆಪ್ಷನ್, ಕೌಂಟೇಬಲ್ ಯೂನಿಯನ್ ಆಫ್ ಕೌಂಟೇಬಲ್ ಸೆಟ್ ಈಸ್ ಅನ್ಕೌಂಟೇಬಲ್. ಇದ್ರ ಬಗ್ಗೆ ಲಾಸ್ಟ್ ಕ್ಲಾಸಲ್ಲಿ ಕೂಡ ಹೇಳಿದ್ದೀನಿ. ಕೌಂಟೇಬಲ್ ಯೂನಿಯನ್ ಆಫ್ ಕೌಂಟೇಬಲ್ ಸೆಟ್ ಈಸ್ ಕೌಂಟೇಬಲ್. ಇದೊಂದು ಥಿಯರಮ್. ಸೊ ಕೌಂಟೇಬಲ್ ಯೂನಿಯನ್ ಆಫ್ ಕೌಂಟೇಬಲ್ ಸೆಟ್ ಏನಾಗುತ್ತೆ? ಅವಾಗಲೂ ಕೌಂಟೇಬಲ್ ಆಗುತ್ತೆ. ಇದು ಟ್ರೂ. ಆಪ್ಷನ್ ಬಿ ಏನಿದೆ? ಎ ಸೆಟ್ ಎ ಆಫ್ ಆಲ್ ಸೀಕ್ವೆನ್ಸ್ ಹೂಸ್ ಎಲಿಮೆಂಟ್ಸ್ ಆರ್ ದ ಡಿಜಿಟ್ಸ್ 0 and 1 ಈಸ್ ಅನ್ಕೌಂಟೇಬಲ್. ಜಸ್ಟ್ ನಾವು ನೋಟ್ನ ನೋಡಿದ್ವಿ. ಏನಂತಿದೆ ನೋಟು? ದ ಸೆಟ್ ಎ ಆಫ್ ಆಲ್ ಸೀಕ್ವೆನ್ಸಸ್ ಹೂಸ್ ಎಲಿಮೆಂಟ್ಸ್ ಆರ್ ದ ಡಿಜಿಟ್ಸ್ 0 and 1 ಈಸ್ ಅನ್ಕೌಂಟೇಬಲ್. ಸೇಮ್ ನೋಟ್ ಇಲ್ಲಿ ಆಪ್ಷನಿಗೆ ಸೆಟ್ ಮಾಡಿದ್ದಾರೆ. ಸೊ ಇದೇನು ಅನ್ಕೌಂಟೇಬಲ್, ಅವ್ರು ಕೊಟ್ಟಿರೋದು ಅನ್ಕೌಂಟೇಬಲ್. ಸೊ ಆಪ್ಷನ್ ಬಿ ಈಸ್ ಆಲ್ಸೋ ಟ್ರೂ. ಆಪ್ಷನ್ ಸಿ ಹೋಗೋಕ್ಕಿಂತ ಮುಂಚೆ ಫಸ್ಟ್ ಆಪ್ಷನ್ ಡಿ ನೋಡೋಣ. ಆಪ್ಷನ್ ಡಿ ಏನಿದೆ? ದಿ ಸೆಟ್ Z+ ಕ್ರಾಸ್ Z+ ಈಸ್ ಕೌಂಟೇಬಲ್. ಏನು ಕೊಟ್ಟಿದ್ದಾರೆ ಆಪ್ಷನ್ ಡಿಯಲ್ಲಿ? ಸೆಟ್ಟು Z+ ಕ್ರಾಸ್ Z+. ಅಂದರೆ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಅಂತ. Z+ ಅಂದರೆ ಪಾಸಿಟಿವ್ ಇಂಟೀಜರ್. ಸೊ ಇದು Z+ ಏನಂತ ಬರಿಬೋದು? ನ್ಯಾಚುರಲ್ ನಂಬರ್ ಅಂತ ಬರಿಬೋದು. ಇಲ್ಲಿ ನ್ಯಾಚುರಲ್ ನಂಬರ್ ಕಾರ್ಡಿನಾಲಿಟಿ ಏನು? ಅಲಿಫ್ ನಾಟ್. ಜೆಡ್ದು ಕಾರ್ಡಿನಾಲಿಟಿ ಏನು? ಅಲಿಫ್ ನಾಟ್. ಕ್ಯೂದು ಕಾರ್ಡಿನಾಲಿಟಿ ಏನು? ಅಲಿಫ್ ನಾಟ್. ಅದೇ ಥರ ಆರ್ದು ಕಾರ್ಡಿನಾಲಿಟಿ ಏನು? ಅಲಿಫ್ 1. ಇರ್ಯಾಷನಲ್ ನಂಬರ್ ಕಾರ್ಡಿನಾಲಿಟಿ ಏನು?
ಇದ್ರದ್ದು ಅಲಿಫ್ 1. ಇವೆಲ್ಲ ನೀವು ನೆನಪಲ್ಲಿ ಇಡಬೇಕಂತ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ. ಇದ್ರ ಮೇಲೆ ಕ್ವಶನ್ ಅರೈಸ್ ಆಗ್ತಾ ಹೋಗ್ತವೆ. ಸೊ ಇಲ್ಲಿ ಜೆಡ್ ಪ್ಲಸ್ ಅಂದರೆ ಏನಿಲ್ಲಿ ನ್ಯಾಚುರಲ್ ನಂಬರ್. ಇದ್ರದ್ದು ಕೌಂಟೇಬಲ್ ಅನ್ಕೌಂಟೇಬಲ್ ಅಂತ ನಾವು ಕಾರ್ಡಿನಾಲಿಟಿ ಮುಖಾಂತರ ನೋಡೋಣ. ಏನು ಕಾರ್ಡಿನಾಲಿಟಿ ಆಫ್ ಜೆಡ್ ಪ್ಲಸ್ ಕ್ರಾಸ್ ಕಾರ್ಡಿನಾಲಿಟಿ ಆಫ್ ಜೆಡ್ ಪ್ಲಸ್, ಇದನ್ನ ಏನಂತ ಬರಿಬೋದು, ಕಾರ್ಡಿನಾಲಿಟಿ ಆಫ್ ಜೆಡ್ ಪ್ಲಸ್ ಡಾಟ್ ಕಾರ್ಡಿನಾಲಿಟಿ ಆಫ್ ಜೆಡ್ ಪ್ಲಸ್ ಅಂತ ಬರಿತೀನಿ. ಜೆಡ್ ಪ್ಲಸ್ ಅಂದರೆ ನ್ಯಾಚುರಲ್ ನಂಬರ್ಸ್. ಇಲ್ಲಿ ಇಂಟೀಜರ್ದು ಕೂಡ ಕಾರ್ಡಿನಾಲಿಟಿ ಏನಾಗಿದೆ, ಅಲಿಫ್ ನಾಟ್ ಇದೆ. ನ್ಯಾಚುರಲ್ ನಂಬರ್ಸ್ ಕೂಡ ಕಾರ್ಡಿನಾಲಿಟಿ ಏನಾಗಿದೆ, ಇಲ್ಲಿ ಅಲಿಫ್ ನಾಟ್ ಇದೆ. ಸೊ ಇಲ್ಲಿ ಜೆಡ್ ಪ್ಲಸ್ ಕಾರ್ಡಿನಾಲಿಟಿ ಏನಾಗುತ್ತೆ, ಅಲಿಫ್ ನಾಟ್ ಡಾಟ್ ಅಲಿಫ್ ನಾಟ್, ಅಲಿಫ್ ನಾಟ್ ಇಂಟು ಅಲಿಫ್ ನಾಟ್ ಸ್ಕ್ವೇರ್. ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ, ಯಾವುದೇ ಒಂದು ಟ್ರಾನ್ಸ್ಫೈನೈಟ್ ನಂಬರ್ದು ಕಾರ್ಡಿನಾಲಿಟಿ ಮೇಲೆ ಪವರ್ನ ನಾವು ಯಾವುದೇ ಒಂದು ಫೈನೈಟ್ ನಂಬರ್ ರೈಸ್ ಮಾಡಿದರೆ ಇದೇನು ಚೇಂಜ್ ಆಗಲ್ಲ. ಸೊ ಅಲಿಫ್ ನಾಟ್ ಸ್ಕ್ವೇರ್ ಏನಾಗಿರುತ್ತೆ, ಅಲಿಫ್ ನಾಟೇ ಆಗಿರುತ್ತೆ ಅಂತ. ಸೊ ಅಲಿಫ್ ನಾಟ್ ಅಂದರೆ ಏನು, ಇದು ಕೌಂಟೇಬಲ್. ಯಾವುದೋ ಒಂದು ಸೆಟ್ಟಿನ ಕಾರ್ಡಿನಾಲಿಟಿ ಅಲಿಫ್ ನಾಟ್ ಆಗಿದ್ದರೆ ಅಥವಾ ಅಲಿಫ್ ನಾಟ್ಗಿಂತ ಲೆಸ್ ದೆನ್ ಆಗಿದ್ದರೆ ಅದನ್ನು ಕೌಂಟೇಬಲ್ ಅಂತ ಕರಿತೀವಿ. ಅಲಿಫ್ ನಾಟ್ಗಿಂತ ಜಾಸ್ತಿ ಆದರೆ ಅದನ್ನು ಅನ್ಕೌಂಟೇಬಲ್ ಅಂತ ಕರಿತೀವಿ. ಸೊ ನಮಗೆ ಇಲ್ಲಿ ಜೆಡ್ ಪ್ಲಸ್ ಕ್ರಾಸ್ ಜೆಡ್ ಪ್ಲಸ್ ಇದ್ರದ್ದು ಕಾರ್ಡಿನಾಲಿಟಿ ಏನು ಬಂದಿದೆ, ಅಲಿಫ್ ನಾಟ್. ಸೊ ಇದು ಕೌಂಟೇಬಲ್. ಆಪ್ಷನ್ ಡಿ ಆಲ್ಸೋ ಟ್ರೂ. ಇನ್ನು ಉಳಿದಿರೋದೇನು, ಆಪ್ಷನ್ ಸಿ ನಾನ್ ಪರ್ಫೆಕ್ಟ್ ಸೆಟ್ ಇನ್ ಆರ್ ಟು ದ ಪವರ್ ಎನ್ ಇಸ್ ಕೌಂಟೇಬಲ್. ಇದ್ರ ಬಗ್ಗೆ ಮುಂದೆ ಬರ್ತಕ್ಕಂಥ ನಾನು ಟೋಪೋಲಜಿಯಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಅಂದರೆ ಈಗ ಇದನ್ನು ಸಾಲ್ವ್ ಮಾಡಬೇಕಂದ್ರೆ ಪರ್ಫೆಕ್ಟ್ ಸೆಟ್ ಅಂದರೆ ಏನು ಬೇಕು. ಸೊ ಆ ಪರ್ಫೆಕ್ಟ್ ಸೆಟ್ ಬಗ್ಗೆ ನಾನು ನೆಕ್ಸ್ಟ್ ಬರ್ತಕ್ಕಂಥ ಟೋಪೋಲಜಿ ಕ್ಲಾಸಲ್ಲಿ ಹೇಳಿ ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಸೊ ಇವಾಗ 3 ಆಪ್ಷನ್ ಟ್ರೂ ಆಗಿದೆ ಅಂದರೆ ಫಾಲ್ಸ್ ಆಪ್ಷನ್ ಯಾವುದು, ಆಪ್ಷನ್ ಸಿ. ಸೊ ನಮ್ಮ ಆನ್ಸರ್ ಏನಾಗುತ್ತೆ, ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಸ್ಟೇಟ್ಮೆಂಟ್ ಅಮಾಂಗ್ ದ ಫಾಲೋಯಿಂಗ್ ಇಸ್ ಫಾಲ್ಸ್. ಸೇಮ್ ಇಲ್ಲಿನೂ ಏನು ಕೇಳಿದರೆ, ಇಲ್ಲಿನೂ ಫಾಲ್ಸಾಗಿ ಕೇಳಿರೋದು. ಸೊ ಕೊಟ್ಟಿರ್ತಕ್ಕಂಥ 4 ಸ್ಟೇಟ್ಮೆಂಟಲ್ಲಿ ಫಾಲ್ಸ್ ಸ್ಟೇಟ್ಮೆಂಟ್ ಯಾವುದು. ಈ ಒಂದು ಕ್ವಶನು ಕೆಸೆಟ್ 2014 ಕೇಳಿರ್ತಕ್ಕಂಥ ಕ್ವಶನ್. ಏನು ಕೇಳಿದ್ದಾರೆ, ಸೇಮ್ ಇದೆ ಆಪ್ಷನ್, ಓದ್ ಕ್ವಶನಲ್ಲಿ ಏನಿದೆ ಅದೇ ಆಪ್ಷನ್. ಕೌಂಟೇಬಲ್ ಯೂನಿಯನ್ ಆಫ್ ಕೌಂಟೇಬಲ್ ಸೆಟ್ ಇಸ್ ಕೌಂಟೇಬಲ್. ಥಿಯರಮ್ ಇದೇನು, ಕೌಂಟೇಬಲ್ ಯೂನಿಯನ್ ಆಫ್ ಕೌಂಟೇಬಲ್ ಸೆಟ್ ಇಸ್ ಕೌಂಟೇಬಲ್, ಇದು ಟ್ರೂ. ಸೇಮ್ ಲಾಸ್ಟ್ ಕ್ವಶನಲ್ಲಿ ಇರತಕ್ಕಂಥ ಆಪ್ಷನ್. ನೆಕ್ಸ್ಟ್, ಎ ಸೆಟ್ ಆಫ್ ಆಲ್ ಸೀಕ್ವೆನ್ಸಸ್ whose elements are digits 0 and 1 is countable. ಇಲ್ಲೆಲ್ಲ ನೋಡಿ ಲಾಸ್ಟ್ ಕ್ವಶನಲ್ಲಿ ಕೂಡ ಸೇಮ್ ಆಪ್ಷನ್ ಇತ್ತು. ಆಪ್ಷನ್ ಏನಿದೆ, ಸೆಕೆಂಡ್ ಆಪ್ಷನ್ ಕೂಡ ಚೇಂಜ್ ಇಲ್ಲ. ಬಟ್ ಅಲ್ಲಿ ಅನ್ಕೌಂಟೇಬಲ್ ಇತ್ತು, ಇಲ್ಲೇನಿದೆ ಕೌಂಟೇಬಲ್ ಇದೆ. ಬಟ್ ನಮಗೆ ಗೊತ್ತಿರೋ ಪ್ರಕಾರ ನೋಟ್ ಏನಾಗುತ್ತೆ, ಎ ಸೆಟ್ ಆಫ್ ಆಲ್ ಸೀಕ್ವೆನ್ಸಸ್ whose elements are the digits 0 and 1 is uncountable. ಬಟ್ ಅವ್ರೇನು ಕೊಟ್ಟಿದ್ದಾರೆ, ಕೌಂಟೇಬಲ್. ಸೊ ಇದೇನಾಗುತ್ತೆ ಈ ಸ್ಟೇಟ್ಮೆಂಟು ಫಾಲ್ಸ್. ನೆಕ್ಸ್ಟ್, ದಿ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಎಕ್ಸ್ such that 0 is less than or equal to x is less than or equal to 1 is uncountable ಅಂತ ಹೇಳಿದ್ದಾರೆ. ಸೊ ಇದರ ಅರ್ಥ ಏನು, ಎಕ್ಸ್ ಅನ್ನೋದು ಎಲ್ಲ ರಿಯಲ್ ನಂಬರ್. ರಿಯಲ್ ನಂಬರ್ ಇಲ್ಲಿಂದ ಎಲ್ಲಿಗಿದೆ, 0 ಇಂದ 1. ಅಂದರೆ ಇಲ್ಲಿ ಈಕ್ವಲ್ ಟು ಇದ್ರಿಂದ 0 ಇನ್ಕ್ಲೂಡ್ ಆಗುತ್ತೆ. ಕ್ಲೋಸ್ ಇಂಟರ್ವಲ್ 0, 1. ಇದು ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಸೆಟ್. ಅಂದರೆ ಎಕ್ಸ್ ಅನ್ನೋದು ಒಂದು ರಿಯಲ್ ನಂಬರು. ಆ ಎಕ್ಸ್ ಎಲ್ಲಿಂದ ಇಲ್ಲಿ ವೇರಿ ಆಗ್ತಿದೆ, 0 ಇಂದ 1ವರೆಗೂ. ಅಂದರೆ 0 ಮತ್ತು 1 ಕೂಡ ಇನ್ಕ್ಲೂಡ್ ಮಾಡ್ತಿದೆ. ಈಸ್ ಈಕ್ವಲ್ ಟು ಸೈನ್ ಇದೆ ಅಂದರೆ 0 ಇರುತ್ತೆ, 1 ಇರುತ್ತೆ. ಸೊ ನಮ್ಮ ಸೆಟ್ ಏನಾಗುತ್ತೆ ಅವಾಗ, ಕ್ಲೋಸ್ ಇಂಟರ್ವಲ್ 0, 1. ಇಂಟರ್ವಲ್, ಎನಿ ಇಂಟರ್ವಲ್ ಆಲ್ವೇಸ್ ಅನ್ಕೌಂಟೇಬಲ್. ಎನಿ ಇಂಟರ್ವಲ್ಸ್ ಆಲ್ವೇಸ್ ಏನಾಗುತ್ತೆ, ಅನ್ಕೌಂಟೇಬಲ್. ಸೊ ಇದೇನಾಗುತ್ತೆ, ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಎಕ್ಸ್ ಸಚ್ ದಟ್ 0 is less than or equal to x less than or equal to 1 is uncountable. ಇದು ಕೂಡ ಟ್ರೂ ಸ್ಟೇಟ್ಮೆಂಟ್. ಆಪ್ಷನ್ ಡಿ, ಜಸ್ಟ್ ಲಾಸ್ಟ್ ಒಂದು ಕ್ವಶನಲ್ಲಿ ಸಾಲ್ವ್ ಮಾಡಿದಾಗೆ ದಿ ಸೆಟ್ ಜೆಡ್ ಪ್ಲಸ್ ಕ್ರಾಸ್ ಜೆಡ್ ಪ್ಲಸ್ ಇಸ್ ಕೌಂಟೇಬಲ್. ಇದು ಕೂಡ ಟ್ರೂ ಸ್ಟೇಟ್ಮೆಂಟ್. ಸೊ ನಮ್ಮದು ಆಪ್ಷನ್ ರೈಟ್ ಯಾವುದಿಲ್ಲಿ, ಆಪ್ಷನ್ ಬಿ ಇಸ್ ದ ಫಾಲ್ಸ್ ಸ್ಟೇಟ್ಮೆಂಟ್. ಅದು ನಮ್ಮ ಕ್ವಶನ್ಗೆ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಹೋಗೋಕ್ಕಿಂತ ಮುಂಚೆ ಕೆಲವೊಂದು ಡೆಫಿನೇಷನ್ಸ್ನ ನೋಡೋಣ. ಏನಿಲ್ಲ, ಫಸ್ಟ್ ಡೆಫಿನೇಷನು ನೈಬರ್ಹುಡ್ ಆಫ್ ಎ ಪಾಯಿಂಟ್ ಆ್ಯಂಡ್ ಇಂಟೀರಿಯರ್ ಪಾಯಿಂಟ್ ಆಫ್ ಎ ಸೆಟ್. ಅಂದರೆ ನೈಬರ್ಹುಡ್ ಅಂದ್ರೇನು, ಇಂಟೀರಿಯರ್ ಪಾಯಿಂಟ್ ಅಂದ್ರೇನು ಅಂತ ನೋಡೋಣ. ಇಲ್ಲೇನು ಕೊಟ್ಟಿದ್ದಾರೆ, ಎ ಸಬ್ಸೆಟ್ ಎಸ್ ಆಫ್ ಆರ್ ಈ ಸೆಟ್ ಟು ಬಿ ನೈಬರ್ಹುಡ್ ಆಫ್ ದ ಪಾಯಿಂಟ್ ಎಕ್ಸ್ ಬಿಲಾಂಗ್ಸ್ ಟು ಎಸ್ ಆ್ಯಂಡ್ ಎಕ್ಸ್ ಈಸ್ ಸೆಟ್ ಟು ಬಿ ಇಂಟೀರಿಯರ್ ಪಾಯಿಂಟ್ ಆಫ್ ಎಸ್ ಇಫ್ ದೇರ್ ಎಕ್ಸಿಸ್ಟ್ at least one epsilon greater than 0 and an open interval I is equal to x minus epsilon comma x plus epsilon such that x belongs to x minus epsilon x plus epsilon which is contained in S. ಅಂದರೆ ಏನಿಲ್ಲ, ಇಲ್ಲಿ ಎಸ್ ಅನ್ನೋದೊಂದು ರಿಯಲ್ ನಂಬರ್ಗೆ ಸಬ್ಸೆಟ್. ರಿಯಲ್ ನಂಬರ್ಗೆ ಎಸ್ ಅನ್ನೋದು ಇಲ್ಲಿ ಒಂದು ಸಬ್ಸೆಟ್. ಹಿಂಗಿರ್ಬೇಕಾದ್ರೆ ನಾನು ಇಲ್ಲಿ ಒಂದು ಎಕ್ಸ್ ಅನ್ನೋದೊಂದು ಎಲಿಮೆಂಟ್ ತೊಗೊತೀನಿ, ಯಾವುದರಿಂದ, ಎಸ್ಸಿಂದ. ಎನಿ ಎಕ್ಸ್ ಬಿಲಾಂಗ್ಸ್ ಟು ಎಸ್. ಆವಾಗ ಈ ಒಂದು ಎಸ್ಸನ್ನು ಈ ಎಕ್ಸಿಗೆ ನೈಬರ್ಹುಡ್ ಅಂತ ಹೇಳಬೇಕು. ಅದೇ ಥರ ಈ ಒಂದು ಎಕ್ಸನ್ನು ಈ ಒಂದು ಎಸ್ಸಿಗೆ ಇಂಟೀರಿಯರ್ ಪಾಯಿಂಟ್ ಅಂತ ಹೇಳಬೇಕು. ಅದು ಯಾವ ಥರ, ನಾನು ಎಕ್ಸ್ ಬಿಲಾಂಗ್ಸ್ ಟು ಸಮ್ ಎಸ್ ಅಂದರೆ ಸೆಟ್ಟಲ್ಲಿರ್ತಕ್ಕಂಥ ಒಂದು ಎಲಿಮೆಂಟ್ ತೊಗೊಂಡ್ರೆ ನನಗಲ್ಲಿ ಒಂದು ಸ್ಮಾಲ್
ಎಪ್ಸಿಲಾನ್ ಗ್ರೇಟರ್ ದನ್ 0 ಅಂತ ಒಂದು ಇಂಟರ್ವಲ್ ಸಿಗಬೇಕು. ಆ ಇಂಟರ್ವಲ್ಲು ಎಕ್ಸ್ ಮೈನಸ್ ಎಪ್ಸಿಲಾನ್ ಮಾಡಲಿ ಅಥವಾ ಎಕ್ಸ್ ಪ್ಲಸ್ ಎಪ್ಸಿಲಾನ್ ಮಾಡಿದಾಗ ಒಂದು ಇಂಟರ್ವಲ್ ಏನು ಸಿಗುತ್ತಲ್ಲ, ಈ ಇಂಟರ್ವಲಲ್ಲಿ ನಮ್ಮ ಎಕ್ಸ್ ಇರಬೇಕು. ಈ ಪೂರ್ತಿ ಇಂಟರ್ವಲ್ಲು ನಮ್ಮ ಸೆಟ್ಟಲ್ಲಿ ಕಂಟೈನ್ ಆಗಿರಬೇಕು. ಆವಾಗ ಈ ಎಕ್ಸನ್ನು ನಾನು ಈ ಎಸ್ಸಿಗೆ ಇಂಟೀರಿಯರ್ ಪಾಯಿಂಟ್ ಅಂತ ಕರಿತೀನಿ, ಈ ಎಸ್ಸನ್ನು ಈ ಎಕ್ಸಿಗೆ ನಾನು ನೈಬರ್ಹುಡ್ ಅಂತ ಕರಿತೀನಿ. ಈಗ ಒಂದು ಎಕ್ಸಾಂಪಲ್ ತೊಗೊಂಡು ಹೇಳೋದಾದರೆ, ಈ ಒಂದು ಎಕ್ಸಾಂಪಲ್ ಲೈಕ್ ಸೆಟ್ ಎಸ್ ಇಸ್ ಈಕ್ವಲ್ ಟು ಸಮ್ ಓಪನ್ ಇಂಟರ್ವಲ್ 0,1 ಅಂತ ತೊಗೊತೀನಿ. ಇದರಲ್ಲಿ ಎಕ್ಸ್ ಸಮ್ ಎಕ್ಸ್ ಈಕ್ವಲ್ ಟು 0.5. ಇದೇನಾಗುತ್ತೆ ಅವಾಗ ಎಕ್ಸ್ ಬಿಲಾಂಗ್ಸ್ ಟು ಎಸ್ ಅಂದರೆ 0.5 ಬಿಲಾಂಗ್ಸ್ ಟು 0,1. ನನಗೆ ಇವಾಗ ಏನಾಗಬೇಕು ಒಂದು ಸ್ಮಾಲ್ ನೈಬರ್ಹುಡ್. ಇವಾಗ ಸಮ್ ಎಪ್ಸಿಲಾನ್ ಏನಂತ ಕನ್ಸಿಡರ್ ಮಾಡ್ತೀನಿ, ಸಮ್ 0.1 ವಿಚ್ ಈಸ್ ಗ್ರೇಟರ್ ದೆನ್ 0. ಪಾಸಿಟಿವ್ ಎಪ್ಸಿಲಾನ್ ತೊಗೊಳ್ತೀನಿ. ಈ ಎಪ್ಸಿಲಾನ್ ತೊಗೊಂಡಾಗ ಇಲ್ಲಿ ನಮ್ಗೆ ಇಂಟರ್ವಲ್ ಏನಾಗುತ್ತೆ 0.5 ಮೈನಸ್ 0.1 0.5 ಪ್ಲಸ್ 0.1. ಇವಾಗ ಇದು ವ್ಯಾಲ್ಯೂ ಏನಾಗುತ್ತೆ 0.4 0.6. ನಾವು ತೊಗೊಂಡಿರ್ತಕ್ಕಂಥ ಎಕ್ಸ್ ಏನು 0.5. ಈ ಒಂದು 0.5 ಈ ಒಂದು ಓಪನ್ ಇಂಟರ್ವಲ್ 0.4 ಮತ್ತು 0.6 ಅಲ್ಲಿ ಇರುತ್ತೆ. ಎರಡರ ಮಧ್ಯದಲ್ಲಿ 0.5 ಇರುತ್ತೆ. ಸೊ ಈ ಒಂದು ಪಾಯಿಂಟ್ ಈ ಒಂದು ಓಪನ್ ಇಂಟರ್ವಲ್ ಇರುತ್ತೆ. ಈ ಎಂಟೈರ್ ಇಂಟರ್ವಲ್ ನಮ್ಮ ಸೆಟ್ಟಲ್ಲಿ ಇದೆಯಾ, ನಮ್ಮ ಸೆಟ್ ಏನು 0,1. ಎಂಟೈರ್ ಇಂಟರ್ವಲ್ಲು ಈ ಒಂದು ಸೆಟ್ಟಲ್ಲಿದೆ. ಸೊ ಅವಾಗ ಏನಂತ ಹೇಳ್ತೀನಿ, ಈ ಒಂದು 0.5ನ ಈ ಎಸ್ಸಿಗೆ ಇಂಟೀರಿಯರ್ ಪಾಯಿಂಟ್ ಅಂತ ಹೇಳ್ತೀನಿ. ಈ ಒಂದು ಎಸ್ಸು ಅಂದರೆ ಓಪನ್ ಇಂಟರ್ವಲ್ 0,1 ಈ ಒಂದು 0.5ಗೆ ನೈಬರ್ಹುಡ್ ಅಂತ ಹೇಳ್ತೀನಿ. ಈಗ ನೈಬರ್ಹುಡ್ ಆಗಲ್ಲ ಅನ್ನೋದಕ್ಕೆ ಯಾವುದು ಎಕ್ಸಾಂಪಲ್ಲು, ಈ ನೈಬರ್ಹುಡ್ ಆಗಲ್ಲ ಅನ್ನೋಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸೆಟ್ ಆಫ್ ನ್ಯಾಚುರಲ್ ನಂಬರ್ ತೊಗೊಳ್ತೀನಿ. ಏನಿದೆ ಸೆಟ್ ಆಫ್ ನ್ಯಾಚುರಲ್ ನಂಬರ್ 1 2 3 4 ಅಪ್ ಟು 7. ಈಗ ಇಲ್ಲಿ ಒಂದು 2 ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್. ಈ ಒಂದು 2 ಈ ಒಂದು ನ್ಯಾಚುರಲ್ ನಂಬರ್ ಇಂಟೀರಿಯರ್ ಪಾಯಿಂಟ್ ಆಗುತ್ತಾ ಆಗಲ್ವಾ, ಅದೇ ಥರ ಈ ಒಂದು ನ್ಯಾಚುರಲ್ ನಂಬರ್ ಈ ಒಂದು 2ಗೆ ನೈಬರ್ಹುಡ್ ಆಗುತ್ತಾ ಆಗಲ್ವ ಅಂತ ನೋಡೋಣ. ಇವಾಗ ಒಂದು ಎಪ್ಸಿಲಾನ್ ಕನ್ಸಿಡರ್ ಮಾಡಿ. ಎಪ್ಸಿಲಾನ್ ಲೈಕ್ 0.1. ಇವಾಗ ಏನಾಗುತ್ತೆ ನಮ್ಮ ಇಂಟರ್ವಲ್ಲು 2 ಮೈನಸ್ 0.1 2 ಪ್ಲಸ್ 0.1. ಸೊ ಇವಾಗ ಇದು ಇಂಟರ್ವಲ್ ಏನಾಗುತ್ತೆ 1.9 2.1 ಈ ಇಂಟರ್ವಲ್. ಬಟ್ ಈ ಇಂಟರ್ವಲಲ್ಲಿ ನಾವು ತೊಗೊಂಡಿರ್ತಕ್ಕಂಥ 2 ಏನೋ ಎಲಿಮೆಂಟ್ ಇದೆ ಈ ಒಂದು. ಬಟ್ ಈ ಒಂದು ಪಾಯಿಂಟ್ 2 ಅನ್ನೋ ಒಂದು ಪಾಯಿಂಟು ಅಂತ ನಂಬರು ಈ ನ್ಯಾಚುರಲ್ ನಂಬರ್ಗೆ ಇಂಟೀರಿಯರ್ ಪಾಯಿಂಟ್ ಆಗಿರ್ಬೇಕಾದ್ರೆ ಏನಾಗಬೇಕು, ಇಲ್ಲಿ ಈ ಕಂಪ್ಲೀಟ್ ಇಂಟರ್ವಲ್ಲು ಸಬ್ಸೆಟ್ ಆಫ್ ನ್ಯಾಚುರಲ್ ನಂಬರ್ ಆಗಬೇಕು. ಆಗುತ್ತಾ? ಇಂಟರ್ವಲ್ಸ್ ಆರ್ ಅನ್ಕೌಂಟೇಬಲ್. ಸೆಟ್ ಆಫ್ ನ್ಯಾಚುರಲ್ ನಂಬರ್ ಈಸ್ ಕೌಂಟೇಬಲ್. ಅನ್ಕೌಂಟೇಬಲ್ ಸೆಟ್ ಯಾವತ್ತು ಕೌಂಟೇಬಲ್ ಸೆಟ್ಟಿಗೆ ಸಬ್ಸೆಟ್ ಆಗಲ್ಲ. ಸೊ ಇದೇನಾಗಲ್ಲ ವಿಚ್ ಈಸ್ ನಾಟ್ ಕಂಟೈನ್ಡ್ ಇನ್ ನ್ಯಾಚುರಲ್ ನಂಬರ್. ಸೊ ಈ ನಮ್ಮ ಒಂದು ಸ್ಟೇಟ್ಮೆಂಟ್ ಇಲ್ಲಿರ್ತಕ್ಕಂಥ ಒಂದು ಡೆಫಿನೇಷನ್ ಏನಾಗಲ್ಲ ಓಲ್ಡ್ ಆಗಲ್ಲ. ಸೊ ಆವಾಗ ನ್ಯಾಚುರಲ್ ನಂಬರ್ ಈಸ್ ನಾಟ್ ಎ ನೈಬರ್ಹುಡ್ ಆಫ್ 2 ಆ್ಯಂಡ್ 2 ಈಸ್ ನಾಟ್ ಎ ಇಂಟೀರಿಯರ್ ಪಾಯಿಂಟ್ ಆಫ್ n ಅಂತ ಹೇಳ್ತೀನಿ. ಸೊ ಈ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ರೆ ಆವಾಗ ಇಲ್ಲಿರ್ತಕ್ಕಂಥ ಎಕ್ಸನ್ನು ಈ ಎಸ್ ಅನ್ನೋ ಒಂದು ಸೆಟ್ಟಿಗೆ ಇಂಟೀರಿಯರ್ ಪಾಯಿಂಟ್ ಅಂತ ಹೇಳ್ತೀನಿ. ಈ ಎಸ್ಸನ್ನು ಎಕ್ಸ್ ಅನ್ನೋ ಒಂದು ಪಾಯಿಂಟಿಗೆ ನೈಬರ್ಹುಡ್ ಆಗುತ್ತೆ ಅಂತ ಹೇಳ್ತೀನಿ. ಈ ಒಂದು ನೈಬರ್ಹುಡ್ ಲಿಮಿಟ್ ಪಾಯಿಂಟು ಐಸೋಲೇಟೆಡ್ ಪಾಯಿಂಟ್ ಬಗ್ಗೆ ಡೀಟೇಲ್ ಆಗಿ ನಾನು ನೆಕ್ಸ್ಟ್ ಟೊಪೋಲಜಿ ಕ್ಲಾಸಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೆ ಬೌಂಡೆಡ್ ಅಬೋ ಸೆಟ್, ಬೌಂಡೆಡ್ ಬಿಲೋ ಸೆಟ್ ಅವೆಲ್ಲ ಬೇಕು. ಅದನ್ನೆಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಇದನ್ನು ಇನ್ನೊಂದು ಸರಿ ಅಲ್ಲಿನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಜಸ್ಟ್ ಒಂದು ಕ್ವಶನ್ ಸಾಲ್ವ್ ಮಾಡೋಕ್ಕೆ ಬೇಕು, ಕೌಂಟಬಿಲಿಟಿಲಿ ಕೇಳಿದ್ದಾರೆ ಅಂತೇಳಿ ಈ ಒಂದನ್ನು ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಷ್ಟೇ. ಮತ್ತು ಮುಂದೆ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಕೌಂಟಬಿಲಿಟಿ ಅನ್ಕೌಂಟಬಿಲಿಟಿ. ನೆಕ್ಸ್ಟ್ ಡೆಫಿನಿಷನ್ ಲಿಮಿಟ್ ಪಾಯಿಂಟ್ ಆಫ್ ಎ ಸೆಟ್. ಈಗ ನೈಬರ್ಹುಡ್ ಅಂದರೆ ಏನಂತ ಗೊತ್ತಾಯ್ತು. ನೆಕ್ಸ್ಟ್ ಲಿಮಿಟ್ ಪಾಯಿಂಟ್ ಅಂದರೆ ಏನು? Let S is a subset of R, a point P belongs to R is said to be limit point of S if every neighborhood of P for all epsilon greater than 0 contains infinitely many members of S. ಯಾವುದೋ ಒಂದು ಪಾಯಿಂಟ್ನ ನಾನು ಲಿಮಿಟ್ ಪಾಯಿಂಟ್ ಅಂತ ಹೇಳ್ತೀನಿ ಒಂದು ಸೆಟ್ಟಿಗೆ ಎಸ್ಸಿಗೆ ಅಂದರೆ ಈಗ ಎಸ್ ಇಸ್ ಸಬ್ಸೆಟ್ ಆಫ್ ಆರ್. ಈ ಒಂದು ಎಸ್ಸಲ್ಲಿರ್ತಕ್ಕಂಥ ಯಾವುದೋ ಒಂದು ಪಾಯಿಂಟ್ ಸಮ್ ಎಕ್ಸ್ ಬಿಲಾಂಗ್ಸ್ ಟು ಆರ್. ಇಲ್ಲಿ ನಾವು ಇಂಟೀರಿಯರ್ ಪಾಯಿಂಟ್ ಹೇಳ್ಬೇಕಾದ್ರೆ ಎಕ್ಸು ಎಸ್ಸಲ್ಲೇ ಇರಬೇಕು. ಬಟ್ ಲಿಮಿಟ್ ಪಾಯಿಂಟ್ ಹೇಳ್ಬೇಕಾದ್ರೆ ಎನಿ ರಿಯಲ್ ನಂಬರ್, ಎಕ್ಸ್ ಬಿ ಎನಿ ರಿಯಲ್ ನಂಬರ್. ಅಂದರೆ ಲಿಮಿಟ್ ಪಾಯಿಂಟಿಗೆ ಅದು ಎಕ್ಸು ಆ ಸೆಟ್ಟಲ್ಲೇ ಇರಬೇಕು, ಸೆಟ್ ಹೊರಗಡೆ ಇರಬೇಕು ಅಂತ ಯಾವುದೋ ಕಂಡೀಷನ್ ಇಲ್ಲ. ಅದು ಯಾವುದೋ ಒಂದು ರಿಯಲ್ ನಂಬರ್ ಆಗಿರ್ಬೋದು. ಈಗ ಸಪೋಸ್ ಇಟ್ ಈಸ್ ರಿಯಲ್ ಲೈನ್, ಸೊ ಪ್ಲಸ್ ಇನ್ಫಿನಿಟಿ ಟು ಮೈನಸ್ ಇನ್ಫಿನಿಟಿ ಇಸ್ 0 1 2 -1 -2. ಇಲ್ಲಿ ನಾನು ಏನು ಮಾಡ್ತೀನಿ, ಒಂದು ಓಪನ್ ಇಂಟರ್ವಲ್ 1, 2 ಅಂತ ತೊಗೊಳ್ತೀನಿ. ಓಪನ್ ಇಂಟರ್ವಲ್ 1, 2.
ಇಲ್ಲಿ 1 ಅನ್ನೋ ಒಂದು ಪಾಯಿಂಟ್ನ ತೊಗೊಳ್ತೀನಿ. ಇನ್ನಿಲ್ಲಿ 1 ಬಿಲಾಂಗ್ಸ್ ಟು ಸಮ್ ರಿಯಲ್ ನಂಬರ್. ಈಗ 1 ಓಪನ್ ಇಂಟರ್ವಲ್ 1, 2 ಅನ್ನೋದು ಸೆಟ್ ಎಸ್ಸು. ಈ 1 ಅನ್ನೋದೊಂದು ರಿಯಲ್ ನಂಬರ್. ಇದಕ್ಕೆ ಲಿಮಿಟ್ ಪಾಯಿಂಟ್ ಆಗುತ್ತೆ ಇಲ್ಲ ಅಂತ ಹೇಳ್ಬೇಕು ನಾನು. ಸೊ 1 ಅನ್ನೋದೊಂದು ಪಾಯಿಂಟ್ ನಾನು ರಿಯಲ್ ನಂಬರ್ ಇಲ್ಲಿ ಅಂತ ತೊಗೊಂಡ್ರೆ ಈ 1 ಸುತ್ತ ನಾನು ಎಷ್ಟೇ ಸ್ಮಾಲ್ ಅಥವಾ ಬಿಗ್ ನೈಬರ್ಹುಡ್ ಕ್ರಿಯೇಟ್ ಮಾಡಿದ್ರು ನನಗೆ ಆ ನೈಬರ್ಹುಡ್ಡಲ್ಲಿ ಈ ಸೆಟ್ಟಲ್ಲಿ ಇರ್ತಕ್ಕಂಥ ಇನ್ಫಿನಿಟ್ ಮೆಂಬರ್ ಪ್ರೆಸೆಂಟ್ ಆಗಿರಬೇಕು. ಅಂದರೆ 0,1ನಲ್ಲಿ 1,2 ಇರ್ತಕ್ಕಂಥ ಸೆಟ್ಟಲ್ಲಿ ಇರ್ತಕ್ಕಂಥ ಇನ್ಫಿನಿಟ್ ಮೆಂಬರ್ಸು ಈ ಒಂದು ಆ ಪಾಯಿಂಟ್ ಸುತ್ತ ಕ್ರಿಯೇಟ್ ಮಾಡತಕ್ಕಂಥ ಯಾವುದೇ ನೈಬರ್ಹುಡ್, ಅದು ಎಷ್ಟೇ ಬಿಗ್ ನೈಬರ್ಹುಡ್ ಆಗಿರಲಿ ಎಷ್ಟೇ ಸ್ಮಾಲ್ ನೈಬರ್ಹುಡ್ ಆಗಿರಲಿ, ನಾನು ಎನಿ ನೈಬರ್ಹುಡ್, ನಾನು ಯಾವುದೇ ಒಂದು ನೈಬರ್ಹುಡ್ ಕ್ರಿಯೇಟ್ ಮಾಡಿದ್ರು ಅಂದರೆ ನಾನು ಕ್ರಿಯೇಟ್ ಮಾಡ್ತಕ್ಕಂಥ ಎಲ್ಲ ನೈಬರ್ಹುಡ್ಡಲ್ಲಿ ಈ ಸೆಟ್ಟಲ್ಲಿ ಇರ್ತಕ್ಕಂಥ ಇನ್ಫಿನಿಟ್ ಮೆಂಬರ್ಸ್ ನಾನು ಒಂದು ನೈಬರ್ಹುಡ್ಡಲ್ಲಿದ್ದರೆ ಅವಾಗ ಆ ಪಾಯಿಂಟ್ನ ಲಿಮಿಟ್ ಪಾಯಿಂಟ್ ಅಂತ ಕರಿತೀನಿ. ಇಲ್ಲಿ ನಾನು ಕಾರಣ ಪಾಯಿಂಟ್ ತೊಗೊಂಡಾಗ ಏನಾಗುತ್ತೆ, ಈ ಕಡೆ ಲೆಫ್ಟ್ ಸೈಡ್ ಇರೋ ಯಾವ ಈ ಒಂದು ಸೆಟ್ಟಲ್ಲಿ ಬಿಲಾಂಗ್ ಆಗಲ್ಲ. ಬಟ್ ರೈಟ್ ಸೈಡಲ್ಲಿ ಇರ್ತಕ್ಕಂಥವು ಈಗ ದೊಡ್ಡದಾಗಿ ತೊಗೊಂಡ್ರೆ 1,2 ಇಲ್ಲಿ 1 ಅನ್ನೋ ಪಾಯಿಂಟ್, ನಾನು ಎಷ್ಟೇ ಸ್ಮಾಲ್ ಅಥವಾ ಎಷ್ಟೇ ಬಿಗ್ ಒಂದು ನೈಬರ್ಹುಡ್ ಕ್ರಿಯೇಟ್ ಮಾಡಿದ್ರು ಈ ಸೈಡಲ್ಲಿ ಬರ್ತಕ್ಕಂಥ ಎಲ್ಲ ಪಾಯಿಂಟ್ಸ್ ಏನಾಗಿದ್ದಾವೆ ಈ ಒಂದು 1,2 ಅನ್ನೋ ಸೆಟ್ಟಲ್ಲಿ ಇದ್ದಾವೆ. ಅಂದರೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಇನ್ಫಿನಿಟ್ ಮಿನಿ ಮೆಂಬರ್ಸ್ ಏನಾಗಿದ್ದಾವೆ ಈ ಒಂದು ಓಪನ್ ಇಂಟರ್ವಲ್ 1,2 ಅಲ್ಲಿ ಇದ್ದಾವೆ. ಸೊ ಅವಾಗ ಏನಾಗುತ್ತೆ 1 ಏನಾಗುತ್ತೆ ಲಿಮಿಟ್ ಪಾಯಿಂಟ್ ಆಫ್ ಓಪನ್ ಇಂಟರ್ವಲ್ 1,2 ಆಗುತ್ತೆ. ಅದೇ ಥರ 2 1 ಇದಕ್ಕೆ ಲಿಮಿಟ್ ಪಾಯಿಂಟ್ ಆಗುತ್ತೆ. ನಾನು ಅಕಸ್ಮಾತ್ 0 ಬಿಲಾಂಗ್ಸ್ ಟು ಆರ್, 0ನ ಈಗ ನಾನು ಲಿಮಿಟ್ ಪಾಯಿಂಟ್ ಅಂತ ಹೇಳ್ಬೇಕಂದ್ರೆ ನಾನು 0 ಸುತ್ತ ಇಲ್ಲಿ ಸ್ಮಾಲ್ ಒಂದು ನೈಬರ್ಹುಡ್ ಕ್ರಿಯೇಟ್ ಮಾಡ್ತೀನಿ. ಬಟ್ ಈ ನೈಬರ್ಹುಡ್ಡಲ್ಲಿ ಈ ಒಂದು ಓಪನ್ ಇಂಟರ್ವಲ್ 1,2 ಇರ್ತಕ್ಕಂಥ ಯಾವುದೋ ಒಂದು ಇಲ್ಲಿ ಏನಿಲ್ಲ ಎಲಿಮೆಂಟ್ಸ್ ಇಲ್ಲ. ನಮ್ಗೆ ಎಷ್ಟು ಬೇಕು ಎಲಿಮೆಂಟ್ಸ್ ಇನ್ಫಿನಿಟ್ಲಿ ಮಿನಿ ಮೆಂಬರ್ಸ್ ಇರಬೇಕು. ಬಟ್ ಇಲ್ಲಿ ನಮ್ಗೆ ಒಂದು ಎಲಿಮೆಂಟ್ ಇಲ್ಲ. ಸೊ ಅವಾಗ ಏನಾಗಲ್ಲ 0 ಈ ಒಂದು ಓಪನ್ ಇಂಟರ್ವಲ್ 0, ಈ ಒಂದು 0 ಓಪನ್ ಇಂಟರ್ವಲ್ 1,2 ಏನಾಗಲ್ಲ ಲಿಮಿಟ್ ಪಾಯಿಂಟ್ ಆಗಲ್ಲ. ಬಟ್ ಇಲ್ಲಿ 1 ಆಗುತ್ತೆ 2 ಆಗುತ್ತೆ. ಇದರಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ ಅವಕ್ಕೆ ಏನಾಗುತ್ತವೆ ಲಿಮಿಟ್ ಪಾಯಿಂಟ್ ಆಗುತ್ತೆ. ಇದು ಲಿಮಿಟ್ ಪಾಯಿಂಟ್ ಡೆಫಿನಿಷನ್. ಇದ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ ನಾನು ನೆಕ್ಸ್ಟ್ ಕ್ಲಾಸಲ್ಲಿ, ಟೋಪೋಲಜಿ ಕ್ಲಾಸಲ್ಲಿ ಡೀಟೇಲಾಗಿ ಹೇಳ್ತೀನಿ. ಜಸ್ಟ್ ಕೌಂಟಬಿಲಿಟಿಲಿ ಇದ್ರ ಮೇಲೆ ಆಪ್ಷನ್ ಸೆಟ್ ಮಾಡಿದ್ದಾರೆ ಅಂತೇಳಿ ಈ ಒಂದು ನಾನಲ್ಲಿ ಜಸ್ಟ್ ಡೆಫಿನೇಷನ್ ನೋಡಿ ಮುಂದೆ ಕ್ವಶನ್ ಸಾಲ್ವ್ ಮಾಡೋಣ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಐಸೋಲೇಟೆಡ್ ಪಾಯಿಂಟ್. ಎ ಪಾಯಿಂಟ್ P ಬಿಲಾಂಗ್ಸ್ ಟು R is said to be an isolated point if the subset of R if P is not a limit point of S. ಅಂದರೆ ಯಾವುದೋ ಒಂದು P ಅನ್ನೋದನ್ನ ನಾನು ರಿಯಲ್ ನಂಬರಲ್ಲಿರ್ತಕ್ಕಂಥ ಯಾವುದೋ ಒಂದು ಪಾಯಿಂಟ್ Pನ ನಾನು ಇಲ್ಲಿ ಐಸೋಲೇಟೆಡ್ ಪಾಯಿಂಟ್ ಅಂತ ಹೇಳ್ಬೇಕಂದ್ರೆ ಅದು ಲಿಮಿಟ್ ಪಾಯಿಂಟ್ ಆಗಿರ್ಬೋದು. ಅಂದರೆ ಯಾವುದೋ ಒಂದು ಸೆಟ್ಟಿಗೆ ಯಾವುದು ಲಿಮಿಟ್ ಪಾಯಿಂಟ್ ಆಗಿರಲ್ಲ ಅದನ್ನು ನಾನು ಇಲ್ಲಿ ಐಸೋಲೇಟೆಡ್ ಪಾಯಿಂಟ್ ಅಂತ ಕರಿತೀನಿ. ನಾಟ್ ಎ ಲಿಮಿಟ್ ಪಾಯಿಂಟ್ ಆಫ್ ಎಸ್. ಅಂದರೆ ಒಂದು ಸೆಟ್ಟಿಗೆ ಅದು ಲಿಮಿಟ್ ಪಾಯಿಂಟ್ ಅಲ್ಲ ಅಂದರೆ ಅದೇನಾಗಿರುತ್ತೆ ಆ ಸೆಟ್ಟಿಗೆ ಐಸೋಲೇಟೆಡ್ ಪಾಯಿಂಟ್ ಆಗಿರುತ್ತೆ. ಅಂದರೆ ಇಲ್ಲೇನು ಸೆಟ್ ಆಫ್ ಐಸೋಲೇಟೆಡ್ ಪಾಯಿಂಟ್ ಈಕ್ವಲ್ ಟು ಸೆಟ್ ಆಫ್ ಅಡ್ರೆಂಟ್ ಪಾಯಿಂಟ್ ಮೈನಸ್ ಸೆಟ್ ಆಫ್ ಲಿಮಿಟ್ ಪಾಯಿಂಟ್. ಅಡ್ರೆಂಟ್ ಪಾಯಿಂಟ್ ಅಂದರೆ ಏನಿಲ್ಲ, ಆ ಸೆಟ್ಟಲ್ಲಿ ಇರ್ತಕ್ಕಂಥ ಪ್ರತಿ ಪಾಯಿಂಟು ಆ ಸೆಟ್ಟಿಗೆ ಅಡ್ರೆಂಟ್ ಪಾಯಿಂಟ್ ಆಗುತ್ತೆ. ಅದರ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಸೊ ಅಡ್ರೆಂಟ್ ಪಾಯಿಂಟ್ ಅಂದರೆ ಆ ಸೆಟ್ಟಲ್ಲಿ ಇರ್ತಕ್ಕಂಥ ಪ್ರತಿ ಎಲಿಮೆಂಟ್ ಕೂಡ ಆ ಸೆಟ್ಟಿಗೆ ಏನಾಗುತ್ತೆ ಅಡ್ರೆಂಟ್ ಪಾಯಿಂಟ್ ಆಗುತ್ತೆ. ಆ ಸೆಟ್ಟಲ್ಲಿರ್ತಕ್ಕಂಥ ಅಡ್ರೆಂಟ್ ಪಾಯಿಂಟಲ್ಲಿ ಲಿಮಿಟ್ ಪಾಯಿಂಟ್ನ ತೆಗೆದರೆ, ಅಂದರೆ ಅಡ್ರೆಂಟ್ ಪಾಯಿಂಟ್ ಅಂದರೆ ಎಲ್ಲ ಪಾಯಿಂಟ್ಸ್, ಅದರಲ್ಲಿರ್ತಕ್ಕಂಥ ಲಿಮಿಟ್ ಪಾಯಿಂಟ್ನ ತೆಗೆದರೆ ಬರ್ತಕ್ಕಂಥದ್ದೇನು ಐಸೋಲೇಟೆಡ್ ಪಾಯಿಂಟ್. ಅಂದರೆ ಸೆಟ್ಟಲ್ಲಿರ್ತಕ್ಕಂಥ ಲಿಮಿಟ್ ಪಾಯಿಂಟ್ಸ್ ನಾವು ತೆಗೆದ ಮೇಲೆ ಉಳಿದಿರ್ತಕ್ಕಂಥ ಪಾಯಿಂಟ್ನ ನಾವಿಲ್ಲಿ ಐಸೋಲೇಟೆಡ್ ಪಾಯಿಂಟ್ ಅಂತ ಕರಿತೀವಿ. ಅಡ್ರೆಂಟ್ ಪಾಯಿಂಟ್ ಅಂದರೆ ಐಸೋಲೇಟೆಡ್ ಪಾಯಿಂಟ್ ಲಿಮಿಟ್ ಪಾಯಿಂಟ್ ಎರಡನ್ನೂ ಸೇರಿಸಿದ್ರೆ ಬರ್ತಕ್ಕಂಥ ಎಲ್ಲ ಪಾಯಿಂಟ್ಸ್ನ ಅಡ್ರೆಂಟ್ ಪಾಯಿಂಟ್ ಅಂತ ಕರಿತೀವಿ. ಇದ್ರ ಬೇಸಿಸ್ ಮೇಲೆ ಒಂದು ಕ್ವಶನ್ನ ಸಾಲ್ವ್ ಮಾಡೋಣ. ಆ ಒಂದು ಡೆಫಿನಿಷನ್ಸ್ ಬೇಸಿಸ್ ಮೇಲೆ ಇಲ್ಲೊಂದು ಕ್ವಶನ್, ಈಗೇನೊಂದು ಡೆಫಿನಿಷನ್ಸ್ನ ನಾವು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಲ್ಲ ಅದರ ಮೇಲೆ ಒಂದು ಕ್ವಶನ್ ಇದೆ. ಇದು KSET 2024 ಕೇಳಿರ್ತಕ್ಕಂಥ ಕ್ವಶನ್ ಏನು, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಟ್ರೂ. ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟಲ್ಲಿ ಯಾವುದು ಟ್ರೂ, ಹಿಂದೆಲ್ಲ ಫಾಲ್ಸ್ ಕೇಳಿದ್ರು. ಈ ಒಂದು ಸ್ಟೇಟ್ಮೆಂಟಲ್ಲಿ ಏನು ಕೇಳ್ತಿದ್ದಾರೆ, ಯಾವುದು ಟ್ರೂ ಅಂತ ಕೇಳ್ತಿದ್ದಾರೆ. ಇಲ್ಲೇನು ಕೊಟ್ಟಿದ್ದಾರೆ, ಫಸ್ಟ್ ಆಪ್ಷನು ದ ಸೆಟ್ ಆಫ್ ಆಲ್ ರ್ಯಾಷನಲ್ ನಂಬರ್ಸ್ ಆರ್ ಅನ್ಕೌಂಟೇಬಲ್. ನಮಗೆ ಗೊತ್ತಿದ್ದಂಗೆ ಎಲ್ಲ ರ್ಯಾಷನಲ್ ನಂಬರ್ಸ್ ಏನು ಕೌಂಟೇಬಲ್, ಈ ರ್ಯಾಷನಲ್ ನಂಬರ್ಸು ಅನ್ಕೌಂಟೇಬಲ್. ಬಟ್ ಎಲ್ಲ ರ್ಯಾಷನಲ್ ನಂಬರ್ ಏನಂತ ಹೇಳಿದ್ದಾರೆ ಅವರು ಅನ್ಕೌಂಟೇಬಲ್. ಸೊ ಇದು ಫಾಲ್ಸ್ ಸ್ಟೇಟ್ಮೆಂಟ್. ನಮಗೆ ಗೊತ್ತಿದ್ದಂಗೆ ರ್ಯಾಷನಲ್ ನಂಬರ್ಸ್ ಆರ್ ಕೌಂಟೇಬಲ್. ಆಪ್ಷನ್ ಡಿ ನೋಡಿ, ದಿ ಸೆಟ್ ಆಫ್ ಆಲ್ ಇರ್ಯಾಷನಲ್ ನಂಬರ್ಸ್ ಆರ್ ಕೌಂಟೇಬಲ್ ಅಂತ ಹೇಳಿದ್ದಾರೆ. ಬಟ್ ಇರ್ಯಾಷನಲ್ ನಂಬರು ಅನ್ಕೌಂಟೇಬಲ್, ರ್ಯಾಷನಲ್ ನಂಬರ್ ಕೌಂಟೇಬಲ್. ಸೊ ಇದನ್ನು ಏನಾಗುತ್ತೆ ಫಾಲ್ಸ್ ಸ್ಟೇಟ್ಮೆಂಟ್. ಆಪ್ಷನ್ ಸಿ, ಇಫ್ ಎ ಆ್ಯಂಡ್ ಬಿ ಆರ್ ಕೌಂಟೇಬಲ್ ದೆನ್ ದ ಕಾರ್ಟೀಷಿಯನ್ ಪ್ರಾಡಕ್ಟ್ ಆಫ್ ಎ ಕ್ರಾಸ್ ಬಿ ಇಸ್ ಅನ್ಕೌಂಟೇಬಲ್. ನಾನು ಲಾಸ್ಟ್ ಕ್ಲಾಸಲ್ಲಿ ಒಂದು ರಿಸಲ್ಟ್ ಹೇಳಿದ್ದೆ, ಯಾವುದಾದ್ರೂ ಎರಡು ಸೆಟ್ ಕೌಂಟೇಬಲ್ ಆಗಿದ್ದರೆ ಅಥವಾ ಕೌಂಟೇಬಲ್ ಸೆಟ್ಟಿನ ಫೈನೈಟ್ ಕಾರ್ಟೀಷಿಯನ್ ಪ್ರಾಡಕ್ಟ್ ಏನಾಗುತ್ತೆ ಅವು ಕೌಂಟೇಬಲ್ ಆಗುತ್ತೆ. ಕೌಂಟೇಬಲ್ ಸೆಟ್ಟಿನ ಇನ್ಫೈನೈಟ್ ಕಾರ್ಟೀಷಿಯನ್ ಪ್ರಾಡಕ್ಟು ಕೌಂಟೇಬಲ್ ಆದರೂ ಆಗ್ಬೋದು, ಅನ್ಕೌಂಟೇಬಲ್ ಆದರೂ ಆಗ್ಬೋದು. ಬಟ್ ಇಲ್ಲಿ ಹೇಳಿರ್ತಕ್ಕಂಥದ್ದು ಎರಡೇ ಸೆಟ್ ಏನು ಕೌಂಟೇಬಲ್, ಸೆಟ್ ಬಿನೂ ಕೌಂಟೇಬಲ್. ಸೊ ಕಾರ್ಟೀಷಿಯನ್ ಪ್ರಾಡಕ್ಟ್ ಆಫ್ ಎ ಕ್ರಾಸ್ ಬಿ ಏನು ಫೈನೈಟ್ ಕಾರ್ಟೀಷಿಯನ್ ಪ್ರಾಡಕ್ಟ್. ಸೊ ಇದೇನಾಗಬೇಕು ಅವಾಗ ಕೌಂಟೇಬಲ್ ಆಗಬೇಕು. ಬಟ್ ಅವ್ರು ಕೊಟ್ಟಿರೋದು ಏನಿಲ್ಲ ಅನ್ಕೌಂಟೇಬಲ್. ಸೊ ಇದನ್ನೇನಾಗುತ್ತೆ ಫಾಲ್ಸ್. ಈಗ ಉಳಿದಿರೋದು ಆಪ್ಷನ್ ಬಿ, ಇದೇ ಟ್ರೂ ಆಗಿರುತ್ತೆ. 3 ಫಾಲ್ಸ್ ಅಂದ್ರೆ ಇದು ಟ್ರೂ. ಅದು ಹೆಂಗೆ ಟ್ರೂ ಅಂತ ನೋಡೋಣ. ಎ ಕಂಪ್ಲೀಟ್ ಮೆಟ್ರಿಕ್ ಸ್ಪೇಸ್ ವಿತೌಟ್ ಐಸೋಲೇಟೆಡ್ ಪಾಯಿಂಟ್ಸ್ ಇಸ್ ಅನ್ಕೌಂಟೇಬಲ್. ಇಲ್ಲಿ ಆರ್ ಅನ್ನೋದೊಂದು ಕಂಪ್ಲೀಟ್ ಮೆಟ್ರಿಕ್ ಸ್ಪೇಸ್. ಇದು ಯಾಕೆ ಕಂಪ್ಲೀಟ್ ಆಗುತ್ತೆ ಹಂಗೆ ಹಿಂಗೆ ಅಂತ ನೆಕ್ಸ್ಟ್ ಬರ್ತಾ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ನೆಕ್ಸ್ಟ್ ಬರೋ ಕ್ಲಾಸಲ್ಲಿ. ಈಗ ರಿಯಲ್ ನಂಬರ್ ಏನು, ರಿಯಲ್ ನಂಬರ್ ಎಲ್ಲಿಂದ ಎಲ್ಲಿಗಿರುತ್ತೆ -∞ ಟು +∞. ಈಗ ನಮಗೇನು ಗೊತ್ತು ಐಸೋಲೇಟೆಡ್ ಪಾಯಿಂಟ್. ಐಸೋಲೇಟೆಡ್ ಪಾಯಿಂಟ್ ಅಂದರೆ ಏನು ಗೊತ್ತು, ಅಡ್ರೆಂಟ್ ಪಾಯಿಂಟ್ ಮೈನಸ್ ಲಿಮಿಟ್ ಪಾಯಿಂಟ್ ಈಕ್ವಲ್ ಟು
ಐಸೋಲೇಟೆಡ್ ಪಾಯಿಂಟ್. ಅಂದರೆ ಅಡ್ರೆಂಟ್ ಪಾಯಿಂಟ್ ಅಂದರೆ ಆ ಸೆಟ್ಟಲ್ಲಿ ಇರ್ತಕ್ಕಂಥ ಎಲ್ಲ ಪಾಯಿಂಟ್ಸು ಆ ಸೆಟ್ಟಿಗೆ ಅಡ್ರೆಂಟ್ ಪಾಯಿಂಟ್. ಲಿಮಿಟ್ ಪಾಯಿಂಟ್ ಅಂದರೆ ಏನಂತ ಹೇಳಿದ್ದೀನಿ, ಒಂದು ಪಾಯಿಂಟ್ನ ತೊಗೊಂಡು ಅದ್ರ ಸುತ್ತ ಎಷ್ಟೇ ನಾವು ಸ್ಮಾಲ್ ಅಥವಾ ಬಿಗ್ ನೈಬರ್ಹುಡ್ ಕ್ರಿಯೇಟ್ ಮಾಡಿದರೆ ಆ ಒಂದು ನೈಬರ್ಹುಡ್ಡಲ್ಲಿ ಆ ಸೆಟ್ಟಿನ ಇನ್ಫೈನೈಟ್ ಮೆಂಬರ್ಸ್ ಪ್ರೆಸೆಂಟ್ ಆಗಿದ್ದರೆ ಅವಾಗ ನಾವು ಏನಂತ ಕರಿತೀವಿ, ಅದನ್ನು ನಾನಿಲ್ಲಿ ಲಿಮಿಟ್ ಪಾಯಿಂಟ್ ಅಂತ ಕರಿತೀನಿ. ಸೊ ಟೋಟಲ್ ಅಡ್ರೆಂಟ್ ಪಾಯಿಂಟಲ್ಲಿ ಲಿಮಿಟ್ ಪಾಯಿಂಟ್ನ ತೆಗೆದರೆ ಬರ್ತಕ್ಕಂಥದ್ದು ಏನಿಲ್ಲಿ ಐಸೋಲೇಟೆಡ್ ಪಾಯಿಂಟ್ಸ್. ಫಸ್ಟು ಇದ್ರದ್ದು ರಿಯಲ್ ನಂಬರ್ದು ಅಡ್ರೆಂಟ್ ಪಾಯಿಂಟ್ ಏನು, ಅಡ್ರೆಂಟ್ ಪಾಯಿಂಟ್ ಆಫ್ ರಿಯಲ್ ನಂಬರ್ ಏನಿಲ್ಲಿ ರಿಯಲ್ ನಂಬರ್ ಅಂದರೆ ಆ ಸೆಟ್ಟಲ್ಲಿರ್ತಕ್ಕಂಥ ಎಲ್ಲ ಪಾಯಿಂಟ್ಸು ಅಡ್ರೆಂಟ್ ಪಾಯಿಂಟ್. ಇದ್ರ ಲಿಮಿಟ್ ಪಾಯಿಂಟ್ ಏನು ಅಂದರೆ ಡಿರೈವ್ಡ್ ಸೆಟ್ ಆಫ್ ಆರ್. ಎಲ್ಲ ಲಿಮಿಟ್ ಪಾಯಿಂಟ್ಗಳ ಕಲೆಕ್ಷನ್ ನಾವು ಇಲ್ಲಿ ಏನಂತ ಕರಿತೀವಿ, ಡಿರೈವ್ಡ್ ಸೆಟ್ ಅಂತ ಕರಿತೀವಿ. ಅದನ್ನು ಡಿ ಇಂದ ಡಿನೋಟ್ ಮಾಡ್ತೀವಿ. ಡಿರೈವ್ಡ್ ಸೆಟ್ ಆಫ್ ಆರ್ ಏನಾಗುತ್ತೆ, ನೀವು ಯಾವುದೇ ಒಂದು ಪಾಯಿಂಟ್ ತೊಗೊಂಡ್ರು ಅದ್ರ ಸುತ್ತ ಎಷ್ಟೇ ಸ್ಮಾಲ್ ಅಥವಾ ಬಿಗ್ ನೈಬರ್ಹುಡ್ ಕ್ರಿಯೇಟ್ ಮಾಡಿದ್ರೆ ಏನಾಗುತ್ತೆ, ಆ ಒಂದು ನೈಬರ್ಹುಡ್ಡಲ್ಲಿ ಇನ್ಫಿನಿಟ್ ಮೆಂಬರ್ ಆಫ್ ರಿಯಲ್ ನಂಬರ್ ಪ್ರೆಸೆಂಟ್ ಆಗಿರುತ್ತೆ. ಸೊ ಎಂಟೈರ್ ರಿಯಲ್ ನಂಬರಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ ಕೂಡ ಏನಾಗುತ್ತೆ, ರಿಯಲ್ ನಂಬರ್ಗೆ ಲಿಮಿಟ್ ಪಾಯಿಂಟ್ ಆಗುತ್ತೆ. ಸೊ ನನಗೆ ಇವು ಐಸೋಲೇಟೆಡ್ ಪಾಯಿಂಟ್ ಬೇಕು. ಏನು ಐಸೋಲೇಟೆಡ್ ಪಾಯಿಂಟ್ ಅಂದರೆ ಅಡ್ರೆಂಟ್ ಪಾಯಿಂಟ್ ಮೈನಸ್ ಲಿಮಿಟ್ ಪಾಯಿಂಟ್. ಇಲ್ಲಿ ಅಡ್ರೆಂಟ್ ಪಾಯಿಂಟ್ ಅಂದ್ರೇನು 6, ಐಸೋಲೇಟೆಡ್ ಪಾಯಿಂಟ್ ಅಂದ್ರೇನು 6. ಸೊ ಆರ್ ಮೈನಸ್ ಆರ್ ಎಂಟಿ ಸೆಟ್. ಸೊ ಇಲ್ಲಿ ಐಸೋಲೇಟೆಡ್ ಪಾಯಿಂಟ್ ಏನು ಎಂಟಿ ಸೆಟ್ ಅಂದರೆ ರಿಯಲಲ್ಲಿ ಐಸೋಲೇಟೆಡ್ ಪಾಯಿಂಟ್ ಅಂದರೆ ಎಂಟಿ ಸೆಟ್. ಸೊ ಅವ್ರೇನು ಹೇಳಿದ್ದಾರೆ, ಕಂಪ್ಲೀಟ್ ಮೆಟ್ರಿಕ್ ಸ್ಪೇಸ್ ವಿತೌಟ್ ಐಸೋಲೇಟೆಡ್ ಪಾಯಿಂಟ್ಸ್. ಆರ್ ಅನ್ನೋದೊಂದು ಕಂಪ್ಲೀಟ್ ಮೆಟ್ರಿಕ್ ಸ್ಪೇಸ್, ಅದರಲ್ಲಿ ಐಸೋಲೇಟೆಡ್ ಪಾಯಿಂಟ್ ಇಲ್ಲ ಅಂದರೆ ಅದೇನಾಗುತ್ತೆ, ಅನ್ಕೌಂಟೇಬಲ್ ಆಗುತ್ತಿಲ್ಲ. ಆಲ್ರೆಡಿ ಐಸೋಲೇಟೆಡ್ ಪಾಯಿಂಟ್ಸ್ ಎಷ್ಟು ಎಂಟಿ. ಸೊ ಇದರಲ್ಲಿ ಐಸೋಲೇಟೆಡ್ ಪಾಯಿಂಟ್ಸ್ ಎಲ್ಲ. ಸೊ ಕಂಪ್ಲೀಟ್ ಮೆಟ್ರಿಕ್ ಸ್ಪೇಸ್ ಏನಾಗ್ತಿದೆ, ಆರ್ ಏನು ಅನ್ಕೌಂಟೇಬಲ್. ಸೊ ಅವ್ರು ಏನು ಹೇಳಿದ್ದಾರೆ ಇಲ್ಲಿ ಅನ್ಕೌಂಟೇಬಲ್. ಸೊ ಈ ಆಪ್ಷನ್ ಬಿ ಇಸ್ ಟ್ರೂ ಸ್ಟೇಟ್ಮೆಂಟ್. ನೆಕ್ಸ್ಟ್ ಕ್ವಶನ್, ಇದು IIT JAM 2015 ಕೇಳಿರ್ತಕ್ಕಂಥ ಕ್ವಶನ್. ಏನು ಕೇಳಿದ್ದಾರೆ, ಲೆಟ್ ಎ ಬಿ ಎ ನಾನ್ ಎಂಟಿ ಸೆಟ್, ಲೆಟ್ ಎ ಬಿ ಎ ನಾನ್ ಎಂಟಿ ಸಬ್ಸೆಟ್ ಆಫ್ ಆರ್, ಲೆಟ್ ಐ ಆಫ್ ಎ ಡಿನೋಟ್ಸ್ ದ ಸೆಟ್ ಆಫ್ ಇಂಟೀರಿಯರ್ ಪಾಯಿಂಟ್ಸ್ ಆಫ್ ಎ, ದೆನ್ ಐ ಆಫ್ ಎ ಕ್ಯಾನ್ ಬಿ. ಇಲ್ಲಿ ಎ ಅನ್ನೋದೊಂದು ನಾನ್ ಎಂಟಿ ಸೆಟ್, ಯಾವುದಕ್ಕೆ ಆರಿಗೆ ಏನದೊಂದು ನಾನ್ ಎಂಟಿ ಸಬ್ಸೆಟ್ಟು. ಸೊ ಅದು ಟೋಟಲ್ ಈ ಒಂದು ನಾನ್ ಎಂಟಿ ಸೆಟ್ನ ಇಂಟೀರಿಯರ್ ಕಲೆಕ್ಷನ್ ಏನಾಗುತ್ತೆ ಅಂತ, ಈ ನಾನ್ ಎಂಟಿ ಸೆಟ್ಟಿಗಿರ್ತಕ್ಕಂಥ ಇಂಟೀರಿಯರ್ ಪಾಯಿಂಟ್ನ ಕಲೆಕ್ಷನ್ ಏನಾಗುತ್ತೆ, ಅದು ಎಂಟಿ ಸೆಟ್ ಆಗುತ್ತಾ, ಸಿಂಗಲ್ಟನ್ ಸೆಟ್ ಆಗುತ್ತಾ, ಫೈನೈಟ್ ಸೆಟ್ ಆಗುತ್ತಾ, ಅಥವಾ ಕೌಂಟೇಬಲ್ ಆಗುತ್ತಾ ಅಂತ ಕೇಳ್ತಿದ್ದಾರೆ. ನೋಡೋಣ, ಇಲ್ಲೇನು ಎ ಅನ್ನೋದೊಂದು ಸೆಟ್, ಎ ಈಸ್ ಎನಿ ಸೆಟ್. ಸೆಟ್ ಯಾವಾಗಲೂ ಏನಾಗಿರುತ್ತೆ, ಇಲ್ಲಿ ನಾನ್ ಎಂಟಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ 3 ಥರ ತೊಗೊತೀನಿ. ಒಂದು ಸೆಟ್ಟಲ್ಲಿ ಫೈನೈಟ್ ಆಗಿರ್ಬೋದು, ಸೆಟ್ಟು ಫೈನೈಟ್ ಆಗಿರ್ಬೋದು, ಇಲ್ಲಿ ಕೌಂಟೇಬಲ್ ಪ್ಲಸ್ ಇನ್ಫೈನೈಟ್, ಇಲ್ಲಿ ಅನ್ಕೌಂಟೇಬಲ್. ಸೆಟ್ ನಾನ್ ಎಂಟಿ ಅಂದರೆ ಒಂದು ಫೈನೈಟ್ ಆಗಿರ್ಬೋದು, ಕೌಂಟೇಬಲ್ ಜೊತೆ ಇನ್ಫೈನೈಟ್ ಆಗಿರ್ಬೋದು, ಇನ್ನೊಂದು ಅನ್ಕೌಂಟೇಬಲ್ ಆಗಿರ್ಬೋದು. ಸೊ ಈ ಫೈನೈಟ್ ಸೆಟ್ಟಿಗೆ ಯಾವಾಗಲೂ ಇಂಟೀರಿಯರ್ ಪಾಯಿಂಟ್ ಏನಾಗಿರುತ್ತೆ, ಎಂಟಿ ಸೆಟ್ಟೇ ಆಗಿರುತ್ತೆ. ಇಂಟೀರಿಯರ್ ಪಾಯಿಂಟ್ ಅಂದರೆ ನಾನು ಯಾವುದೋ ಒಂದು ಪಾಯಿಂಟ್ ತೊಗೊಂಡು ಅದ್ರ ಸುತ್ತ ಎಷ್ಟೊಂದು ನೈಬರ್ಹುಡ್ ಕ್ರಿಯೇಟ್ ಮಾಡಿದ್ರು ಆ ಪಾಯಿಂಟು ಆ ನೈಬರ್ಹುಡಲ್ಲಿ ಇರಬೇಕು, ಆ ಎಂಟೈರ್ ನೈಬರ್ಹುಡ್ ನಮ್ಮ ಸೆಟ್ಟಲ್ಲಿ ಇರಬೇಕು. ಬಟ್ ನಾವು ಯಾವುದೋ ಒಂದು ನೈಬರ್ಹುಡ್ ತೊಗೊಂಡ್ರೆ ಏನಾಗುತ್ತೆ, ಇದು ಅನ್ಕೌಂಟೇಬಲ್ ಆಗುತ್ತೆ. ಸೊ ಇದು ಅನ್ಕೌಂಟೇಬಲ್ನ ಫೈನೈಟ್ ಸೆಟ್ಗೆ ಸಬ್ಸೆಟ್ ಆಗಲ್ಲ. ಸೊ ಇಂಟೀರಿಯರ್ ಪಾಯಿಂಟ್ ಆಫ್ ಫೈನೈಟ್ ಸೆಟ್ ಯಾವಾಗಲೂ ಏನಾಗುತ್ತೆ, ಎಂಟಿ ಸೆಟ್. ಬಟ್ ಇಲ್ಲಿ ಇಂಟೀರಿಯರ್ ಪಾಯಿಂಟ್ ಆಫ್ ಕೌಂಟೇಬಲ್ ಪ್ಲಸ್ ಅಂದರೆ ಕೌಂಟೇಬಲ್ ಸೆಟ್, ಇಂಟೀರಿಯರ್ ಪಾಯಿಂಟ್ ಆಫ್ ಕೌಂಟೇಬಲ್ ಸೆಟ್ ಕೂಡ ಎಂಟಿನೇ ಆಗುತ್ತೆ. ಯಾಕಂದರೆ ನಾವಿಲ್ಲಿ ಯಾವುದೋ ಒಂದು ನೈಬರ್ಹುಡ್ ಇಂಟರ್ವಲ್ ಕ್ರಿಯೇಟ್ ಮಾಡೋದು ಏನಾಗುತ್ತೆ, ಅನ್ಕೌಂಟೇಬಲ್ ಆಗುತ್ತೆ. ಅನ್ಕೌಂಟೇಬಲ್ ಸೆಟ್ಟು ಕೌಂಟೇಬಲ್ ಸೆಟ್ಟಿಗೆ ಸಬ್ಸೆಟ್ ಆಗಲ್ಲ. ಇದು ಇಂಟೀರಿಯರ್ ಪಾಯಿಂಟ್ ಆಗಬೇಕಾದ್ರೆ ಏನಾಗಬೇಕು, ಈ ಇಂಟರ್ವಲ್ ಇದಕ್ಕೆ ಸಬ್ಸೆಟ್ ಆಗಬೇಕು. ಸೊ ಇದನ್ನು ಕೂಡ ಇಂಟೀರಿಯರ್ ಪಾಯಿಂಟ್ ಆಫ್ ಎ ಕೂಡ ಏನಾಗುತ್ತೆ, ಇಲ್ಲಿ ಸೆಟ್ ಏನಾದರೂ ಕೌಂಟೇಬಲ್ ಆಗಿದ್ದರೆ ಅವಾಗಲೂ ಎಂಟಿನೇ ಆಗುತ್ತೆ. ಅನ್ಕೌಂಟೇಬಲ್ ಇಂಟೀರಿಯರ್ ಪಾಯಿಂಟ್ ಆಫ್ ಅನ್ಕೌಂಟೇಬಲ್ ಸೆಟ್. ಈಗ ನಾನೇನಾದ್ರು ಆರ್ ಮೈನಸ್ ಕ್ಯೂ ತೊಗೊಂಡ್ರೆ, ಸೆಟ್ ಏನಾದರೂ ಆರ್ ಮೈನಸ್ ಕ್ಯೂ ತೊಗೊಂಡ್ರೆ ಇಂಟೀರಿಯರ್ ಏನಾಗುತ್ತೆ, ಇಲ್ಲಿ ಇಂಟೀರಿಯರ್ ಆಫ್ ಆರ್ ಮೈನಸ್ ಕ್ಯೂ ಈಕ್ವಲ್ ಟು ಎಂಟಿ ಆಗುತ್ತೆ. ಯಾಕಂದರೆ ನಾನು ಯಾವುದೇ ಒಂದು ಇದರಲ್ಲಿ ಇರೇಷನಲ್ ನಂಬರ್ದು ಒಂದು ಪಾಯಿಂಟ್ ತೊಗೊಂಡು ಅದ್ರ ಸುತ್ತ ಏನೋ ಒಂದು ನೈಬರ್ಹುಡ್ ಕ್ರಿಯೇಟ್ ಮಾಡಿದರೆ ಆ ಒಂದು ನೈಬರ್ಹುಡ್ಡಲ್ಲಿ ರ್ಯಾಷನಲ್ ಮತ್ತು ಇರ್ಯಾಷನಲ್ ಎಲ್ಲ ಬರ್ತವೆ. ಯಾವುದೇ ಒಂದು ನೈಬರ್ಹುಡ್ ಕ್ರಿಯೇಟ್ ಮಾಡಿದ್ರು ಈ ಒಂದು ನೈಬರ್ಹುಡ್ಡಲ್ಲಿ ರ್ಯಾಷನಲ್ ಇರ್ಯಾಷನಲ್ ಎಲ್ಲ ಇರುತ್ತೆ. ಈ ಒಂದು ರ್ಯಾಷನಲ್ ಇರ್ಯಾಷನಲ್ ಇದಕ್ಕೆ ಸಬ್ಸೆಟ್ ಆಗಲ್ಲ. ರ್ಯಾಷನಲ್ ಪಾಯಿಂಟ್ಸು ಇರ್ಯಾಷನಲ್ ನಂಬರ್ ಸಬ್ಸೆಟ್ ಆಗಲ್ಲ. ಸೊ ಇದ್ರದ್ದು ಇಂಟೀರಿಯರ್ ಪಾಯಿಂಟ್ ಏನಾಗುತ್ತೆ, ಇಲ್ಲಿ ಎಂಟಿ ಆಗುತ್ತೆ. ಅದೇ ನಾನು ಏನಾದರೂ ಅನ್ಕೌಂಟೇಬಲ್ ಸೆಟ್ನ ರಿಯಲ್ ತೊಗೊಂಡ್ರೆ ರಿಯಲ್ದು ಇಂಟೀರಿಯರ್ ಪಾಯಿಂಟ್ ಏನಾಗುತ್ತೆ, ರಿಯಲ್ಲೇ ಆಗುತ್ತೆ. ಅಂದರೆ ಆ ರಿಯಲಲ್ಲಿ ಈ ಒಂದು ರಿಯಲ್ಲು ಆ ರಿಯಲಲ್ಲಿರ್ತಕ್ಕಂಥ ಪ್ರತಿಯೊಂದು ಪಾಯಿಂಟಿಗೆ ಏನಾಗುತ್ತೆ, ಅದು ನೈಬರ್ಹುಡ್ ಆಗುತ್ತೆ. ಸೊ ಎಲ್ಲ ಪಾಯಿಂಟ್ಸ್ ಕೂಡ ಇಂಟೀರಿಯರ್ ಪಾಯಿಂಟ್ ಆಗುತ್ತೆ. ಯಾವುದಕ್ಕೆ, ರಿಯಲ್ಗೆ. ಸೊ ಸೆಟ್ ಏನಾದರೂ ಅನ್ಕೌಂಟೇಬಲ್ ಆಗಿದ್ದರೆ ಇಂಟೀರಿಯರ್ ಪಾಯಿಂಟು ಎಂಟಿ ಅಥವಾ ಅನ್ಕೌಂಟೇಬಲ್. ಸೆಟ್ಟು ಫೈನೈಟ್ ಆಗಿದ್ದರೂ ಎಂಟಿ, ಸೆಟ್ಟು ಕೌಂಟೇಬಲ್ ಪ್ಲಸ್ ಇನ್ಫೈನೈಟ್ ಆಗಿದ್ದರೂ
ಎಮ್ ಟಿ ಇಂಟೀರಿಯರ್ ಪಾಯಿಂಟ್. ಸೆಟ್ ಅನ್ಕೌಂಟೇಬಲ್ ಆಗಿದ್ದರೆ ಎಮ್ ಟಿನೂ ಆಗ್ಬೋದು, ಅನ್ಕೌಂಟೇಬಲು ಆಗ್ಬೋದು. ಸೊ ಇದು ಆಪ್ಷನ್ ಏನಿದೆ ಇಲ್ಲಿ ಯಾವುದೇ ಥರ ಒಂದು ಅನ್ಕೌಂಟೇಬಲ್ ಅನ್ನೋ ಆಪ್ಷನ್ ಇಲ್ಲ. ಸೊ ನಮ್ಮ ಸೆಟ್ ಏನಾಗುತ್ತೆ ಅವಾಗ ಎಮ್ ಟಿ ಸೆಟ್ಟೇ ಆಗುತ್ತೆ. ಸಿಂಗಲ್ಟನ್ ಸೆಟ್ ಅಂತೂ ಆಗಲ್ಲ, ಫೈನೈಟ್ ಸೆಟ್ಟು ಆಗಲ್ಲ, ಕೌಂಟೇಬಲ್ ಸೆಟ್ಟು ಆಗಲ್ಲ. ಆದರೆ ಒಂದು ಅನ್ಕೌಂಟೇಬಲ್ ಸೆಟ್ ಆಗಬೇಕು, ಇಲ್ಲ ಎಮ್ ಟಿ ಸೆಟ್ಟೇ ಆಗಬೇಕು. ನಮ್ಮ ಆಪ್ಷನಲ್ಲಿ ಇರ್ತಕ್ಕಂಥದ್ದು ಆಪ್ಷನ್ ಎ ಎಮ್ ಟಿ ಸೆಟ್ ಇದೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಇದಿಷ್ಟು ಪ್ರೀವಿಯಸ್ ಇಯರಲ್ಲಿ ಕೇಳಿರ್ತಕ್ಕಂಥ ಜಾಮು ಮತ್ತು ಕೆ ಸೆಟ್ಟು ಕೌಂಟಬಿಲಿಟಿ ಅನ್ಕೌಂಟಬಿಲಿಟಿ ಕ್ವಶನ್ಸು. ನೆಕ್ಸ್ಟ್ ಕ್ಲಾಸಲ್ಲಿ ನೆಟ್ ಟು ಗೇಟಲ್ಲಿ ಕೇಳಿರ್ತಕ್ಕಂಥ ಕೌಂಟಬಿಲಿಟಿ ಅನ್ಕೌಂಟಬಿಲಿಟಿ ಕ್ವಶನ್ಸ್ನ ನೋಡಿ ಅದಾದಮೇಲೆ ಪಾಯಿಂಟ್ ಸೆಟ್ ಟೊಪೊಲಜಿಗೆ ಎಂಟ್ರಿ ಆಗೋಣ. ಅಂದರೆ ರಿಯಲ್ ಲೈನ್ ಮೇಲೆ ಟೊಪೊಲಜಿ ಯಾವ ಥರ ಇರುತ್ತೆ, ಅದರ ಮೇಲೆ ಕ್ವಶನ್ ಹೆಂಗೆ ಕೇಳ್ತಾರೆ ನೆಟ್ ಟು ಕೆ ಸೆಟ್ಟಲ್ಲಿ ಅಂತ ನೋಡಿ ಅದಾದ ತಕ್ಷಣ ಸೀಕ್ವೆನ್ಸ್ ಸೀರೀಸ್ನ ಡಿಸ್ಕಸ್ ಮಾಡೋಣ. ಓಕೆ, ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಇಷ್ಟ ಆದರೆ ಯಾರೇ ನಿಮ್ಮ ಫ್ರೆಂಡ್ಸು ಕೆ ಸೆಟ್ಟು ನೆಟ್ಟು ಗೇಟಿಗೆಲ್ಲ ಪ್ರಿಪೇರ್ ಆಗ್ತಿದ್ದಾರೆ ಅವರಿಗೆ ನಮ್ಮ ವಿಡಿಯೋನ ಶೇರ್ ಮಾಡಿ, ಅದೇ ಥರ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಥ್ಯಾಂಕ್ ಯು.